ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. SLC ಪರೀಕ್ಷೆ ಬಿಗ್ ಶಾಕಿಂಗ್ ಅಪ್ಡೇಟ್ ಕೋರ್ಟ್ ಮೊರೆ ಹೋಗಿದ್ದಾರೆ. ಏನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಗೊತ್ತಿರೋಗೆ SLC ಪರೀಕ್ಷೆದು ಹಿಂದಿ ಪರೀಕ್ಷೆದು ಉಂಟು ಲೆಕ್ಕಕ್ಕೆಲ್ಲ ಕೂಡ ಮಾಡಿದ್ರು. ಹಾಗಾಗಿ ಹೈಕೋರ್ಟ್ಗೆ ಅಪ್ಲಿಕೇಶನ್ಸ್ ಕೂಡ ಹಾಕಿದ್ದಾರೆ. ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. SLC ಪರೀಕ್ಷೆಯಲ್ಲಿ ನಿಮಗೆ ಹಿಂದಿ ಸೇರಿ ತೃತೀಯ ಭಾಷೆಯಲ್ಲಿ ಯಾವೆಲ್ಲ 9 ಸಬ್ಜೆಕ್ಟ್ ಕೂಡ ಇದಾವೆ, ಹಿಂದಿ ಕೂಡ ಸೇರಿಸಿ ಅವುಗಳನ್ನ ಪಾಸ್ ಫೇಲ್ ರದ್ದತಿ ಅಂದ್ರೆ ಪಾಸ್ ಆಗೋದು ಫೇಲ್ ಆಗೋದನ್ನ ರದ್ದುಪಡಿಸಿ ಗ್ರೇಡಿಂಗ್ ವ್ಯವಸ್ಥೆ ಕೂಡ ಜಾರಿಗೆ ಮಾಡಿದ್ರು. ಗ್ರೇಡಿಂಗ್ ಎ, ಗ್ರೇಡ್ ಬಿ, ಗ್ರೇಡ್ ಅದನ್ನ ರಾಜ್ಯ ಸರ್ಕಾರ ಈಗ ನಿರ್ಧಾರ ಬಂದ್ಬಿಟ್ಟು ಇದೀಗ ಹೈಕೋರ್ಟ್ ಮೆಟ್ಟಿಲಿದೆ. ಅಂದ್ರೆ ಈಗ ರಾಜ್ಯ ಸರ್ಕಾರ ಅದನ್ನ ಡಿಸಿಷನ್ ಹೈಕೋರ್ಟ್ಗೆ ತೆಗೆದುಕೊಂಡು ಹೋಗಿದೆ. ಹಿಂದಿ ಸೇರಿ ದ್ವಿತೀಯ ಭಾಷೆಗೆ ಗ್ರೇಡಿಂಗ್ ಸಮಸ್ಯೆ ಕೂಡ ಮಾಡಿದ್ರು, ಲೈಕ್ ಗ್ರೇಡಿಂಗ್ ಸಿಸ್ಟಮ್ ಕೂಡ ತಂದಿದ್ರು. ಇದು ಏಕಾಏಕಿ ತಂದಿದ್ದಾರೆ. ಇದನ್ನ ರದ್ದುಪಡಿಸಬೇಕು ಅಂತ ಹೇಳಿ ಬೆಂಗಳೂರಿನ ಕೆಲವರು ನಿವಾಸಿಗಳು ಕೂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಅಲ್ಲದೆ ಗ್ರೇಡಿಂಗ್ ವ್ಯವಸ್ಥೆ ಜಾರಿಗೆ ತಡೆಯಾಜ್ಞೆ ನೀಡಬೇಕು ಅಂತ ಹೇಳಿ ಕೂಡ ಮನವಿ ಕೂಡ ಮಾಡಿದ್ದಾರೆ. ರಾಜ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕಾರ್ಯದರ್ಶಿಗಳು, ಆಯುಕ್ತರು ಎಲ್ಲ ಕೂಡ ಅದನ್ನ ಪ್ರತಿವಾದ ಕೂಡ ಮಾಡ್ತಾರಂತ. ಇನ್ನಷ್ಟು ದಿನದಲ್ಲಿ ಅದು ಡಿಸಿಷನ್ ತೆಗೆದುಕೊಳ್ತಾರಂತೆ. ಒಂದು ಒಳ್ಳೆ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಇಚ್ಛೆ ಪಡೋರು ಮಾತ್ರ ಓದಬೇಕು, ಇದನ್ನೇ ಓದಬೇಕು ಮಾಡಲೇಬೇಕು ಅಂತ ಹೇಳಿ ಏರಿಕೆಯನ್ನ ಮಾಡಬಾರ್ದು. ಅವರ ಆಯ್ಕೆ ಇರುತ್ತೆ. ಇನ್ ಕೇಸ್ ಅವ್ರಿಗೆ ನನಗೆ ಎಕ್ಸಾಮ್ಸೇ ಬೇಕು ಅಂತ ಹೇಳಿ ಬೇಕಾದ್ರೆ ವಾದ ಮಾಡಬಹುದು. ಬಟ್ ಆಸ್ ಎ ಪರ್ಸನಲ್ ಆಗಿ ನಾನು ಹಿಂದಿ ಒಪ್ಪೋದಿಲ್ಲ. ಬಿಕಾಸ್ ನಮಗೆ ಬೇಕಿದ್ರೆ ಮಾತ್ರ ನಾವು ಯಾಕೆ ಕೇಳಬೇಕು. ಈಗ ಅದರ ವಿರುದ್ಧ ಕೋರ್ಟ್ಗೆ ಕೂಡ ಹೋಗಿದ್ದಾರೆ. ಏನಾಗುತ್ತೆ ನೋಡೋಣ. ಥ್ಯಾಂಕ್ ಯು.